ನೀವು ರೈತರ ಪರವಾಗಿ ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿ. ರಾಜ್ಯದಲ್ಲಿ ಸುಮಾರು 4 ರಿಂದ 5 ಲಕ್ಷ ವೇಕೆನ್ಸಿ ಇದೆ. 4 ರಿಂದ 5 ಲಕ್ಷದಲ್ಲಿ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿವರೆಗೂ ನೀವು 5 ರಿಂದ 10 ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ. 2.5 ವರ್ಷ ಆಯ್ತು. ವಿದ್ಯಾರ್ಥಿಗಳು ತಿಂಗಳಿಗೆ ಒಬ್ಬೊಬ್ರು ಸಾಯ್ತಾ ಇದ್ದಾರೆ. ಒಂದು ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ, ಒಂದು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ನೀವು ಇದೇ ರೀತಿ ಮುಂದುವರ್ತ ಅಂತಂದ್ರೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಮತ್ತೆ ರೈತರು ಸೇರ್ಕೊಂಡು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತಂದ್ರೆ ಈಗಿರೋ ಅಂತ ಪ್ರಸ್ತುತವಾಗಿ ರಾಜಕೀಯದಲ್ಲಿರುವಂತ ಎಲ್ಲ MLA ಆಗಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಎಲ್ಲರನ್ನೂ ನಾವು ಯಾವ ರೀತಿ ರೋಡ್ ತಗೊಂಡ್ಬಂದು ಯಾವ ರೀತಿ ನಾವು ಮುಂದಿನ ಕಾನ್ಸಿಕ್ವೆನ್ಸ್ ಯಾವ ರೀತಿ ಇರುತ್ತೆ ಅಂತ ನೀವು ಇಮೇಜ್ ಮಾಡ್ಕೊಳಕ್ಕಾಗಲ್ಲ. ಆ ಒಂದು ರೈತರ ಶಾಪ, ವಿದ್ಯಾರ್ಥಿಗಳ ಶಾಪ ತಟ್ಟೋದಕ್ ಮೊದ್ಲೇ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳ ಬೇಡಿಕೆ ಮತ್ತೆ ರೈತರ ಬೇಡಿಕೆ ಈಡೇರಿಸಿದ್ರೆ ಎಲ್ಲದಕ್ಕೂ ಅಂತ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಇನ್ನೊಂದು ನೇಪಾಳ, ಇನ್ನೊಂದು ಬಾಂಗ್ಲಾದೇಶ, ಇನ್ನೊಂದು ಶ್ರೀಲಂಕಾ ಆಗೋದ್ ಬೇಡ ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ.